ಅಯ್ಯಯ್ಯೋ, ಇದ್ಯಾಕೆ ಇವ್ರು ಹಿಂಗ್ ಓಡ್ ಬರ್ತಿದ್ರು ಎಲ್ಲರೂ? ಅಯ್ಯೋ, ಮೆಲ್ಲಕ್ಕೆ ಮೆಲ್ಲಕ್ಕೆ ಬಿದ್ದಿದ್ದೀರಾ, ಇದ್ಯಾಕ್ರೆ ಹಿಂಗ್ ಓಡ್ ಬರ್ತಿದ್ದೀರಾ? ಅಯ್ಯೋ, ಪ್ರಾಣ ಉಳಿತತೋ ಬಿಡ್ತತೋ ಅಂತಂದು ಓಡಿ ಓಡಿ ಬಂದಂಗ ಆಯ್ತು. ಅಯ್ಯಪ್ಪ ಅಯ್ಯಪ್ಪ, ನನಗೊಂದು ವಾರ ಈ ತಲೆ ಗಿರ್ರಂಗ್ ತಿರ್ದಂಗ ಆಯ್ತು. ಅರೆ ಅಲ್ಲ, ಹಾಗೆ ತಪ್ಪಿಸ್ಕೊಂಡು ಬಂದಿದ್ದು ಸರ್ಕಸ್ಗೆ ಆಯ್ತು. ಎಲ್ಲ ಈ ಪಾತಿಯಿಂದಾನೇ ಆಗಿದ್ದು. ಅರೆ ಕ್ಯಾಪಾರಿಂದು ಅಕ್ಕ, ನಮ್ದಕ್ಕೆ ಏನ್ಗೆ ಮಾಡಿದ್ರು? ಲೇ ಪಾತಿ, ಎಲ್ಲ ನಿನ್ನಿಂದಾನೇ ಆಗಿದ್ದು. ಮಾಡೋದೆಲ್ಲ ಮಾಡ್ಬಿಟ್ಟು ಈಗ ಯೋನಿ ಇಲ್ಲ, ನನ್ನಿಂದ ಯೋನಾಗೈತಿ ಅಂತ ಕೇಳ್ತಿದೀಯ. ಹಾ, ಅರೆ ಕ್ಯಾಗೆ ಪಾರಿಂದು ಅಕ್ಕ, ನಮ್ದಕ್ಕೆ ಏನ್ಗೆ ಮಾಡಿದ್ರು? ಮಾಡೋದೆಲ್ಲ ಮಾಡಿ ಈಗ ಯೋನ್ ಮಾಡಿದೆ ಅಂತ ಹೇಳ್ತೀನಿ ನೋಡು. ಸುಮ್ಮನೆ ಇದ್ದಿದ್ರೆ ಅವು ಗಮನಿಸ್ಕೊಂಡ್ ಬರ್ತಿರ್ಲಿಲ್ಲ. ನೀನು ಅದ್ಯೋನ ಪುಂಗಿ ಸೌಂಡ್ ಕೂತೀನಿ ಅಂತ ಹೇಳ್ಬಿಟ್ಟು ಅದ್ಯಾರ ಉದಯರಂಗ ಬಸ್ತಾರ ಲೋಳು ಅಂದ್ಬಿಟ್ಟು ಅವನೇ ಎದ್ದಿಸ್ಬಿಟ್ಲು. ಅಯ್ಯೋ ಅಯ್ಯೋ, ಏನಾರ ನಮ್ಮನ್ ಗಮನಿಸ್ಕೊಂಬಂದ್ ಕೊಚ್ಚಿದ್ರೆ ಅಪ್ಪ 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 ಅವಾಗ ಗೊತ್ತಾಗ್ತಿತ್ತು. ಅರೇ, ನಮ್ದಕ್ಕೆ ಒಳ್ಳೇದ್ಗೆ ಮಾಡಿದ್ರೆ ನಿಮ್ದಕ್ಕೆ ಸಿಟ್ಗೆ ಮಾಡ್ತೀರಾ? ನಮ್ದಕ್ಕೆ ಒಳ್ಳೇದ್ಗೆ ಆಗ್ಲಿ ಅಂತ ಮಾಡಿದ್ದು. ಸುಮ್ನೆ ಅವ್ಗೆ ಮಲ್ಗೊಳ್ಳಿ ಅಂತ ಹೇಳಿ ಆ ತರ ಮಾಡಿದ್ದು. ನೀನ್ ಆಗ ಹೇಳಿದ್ಕೆ ಹಂಗೆ ಮಲ್ಕೊಂಡ್ಬಿಡ್ತು ನೋಡು. ಅಯ್ಯೋ ಏನಾರ ಕಚ್ಚಿದ್ರೆ ಇತ್ತು ನಿನಗೆ. ಹೆಂಗ ಸದ್ಯಕ್ಕೆ ತಪ್ಪಿಸ್ಕೊಂಡು ಓಡ್ ಬಂದ್ವಿ. ಅರೆ, ಇವಾಗ ಪ್ರಾಣಗೆ ಉಳಿತಲ್ಲ ಬಿಡಿ. ನಮ್ದಕ್ಕೆ ಯಾಕೆ ಹಾಗೆ ಬೈತೀರಾ? ಬೊಯ್ಯೋದಲ್ಲ ನಿನ್ನ. ಏನ್ಗೆ ಮಾಡ್ತೀರಾ? ಅಯ್ಯೋ ಸಾಕ್ ನಿಲ್ಲಿಸ್ರೆ. ಅಯ್ಯೋ ಒಂದಿನ ಕಿತ್ತಾಡ್ತಿರಲ್ಲ ಇಬ್ರು. ನೋಡಜ್ಜಿ, ಮತ್ತೆ ಮಾಡೋದೆಲ್ಲ ಮಾಡಿ ಈಗ ನನ್ ಮೇಲೇನೆ ದಬಾಯಿಸ್ತಾಳೆ. ಅಯ್ಯೋ ಹೋಗ್ಲಿ ಬಿಡ ಪಾರವಾತಾಗಿ. ಯೋನ ಹಾಕಿ ಗೊತ್ತದನ್ ಮಾಡಿದ್ಲು. ಅದ್ ಯೋನ ನಾವು ಮನಕ್ಕೆ ಅಂತತೆ ಈ ಪುಂಗಿ ಸೌಂಡ್ ಮಾಡಿದ್ರೆ ಅಂತೇಳಿ ಆಕಿ ಯೋನ ಬಂದಂಗ್ ಮಾಡಿದಾಳ ಹಂಗೆ. ಆಕಿಗೆ ಹೆಂಗ್ ಗೊತ್ತು ಪಾಪ, ಅದ್ ಪುಂಗಿ ಸೌಂಡ ಬಸ್ ಸೌಂಡ ಅಂತೇಳಿ. ಹಂಗಲ್ ಕಣಜ್ಜಿ, ಸ್ವಲ್ಪ ಏನಾದ್ರೂ ಹೆಚ್ಚು ಕಮ್ಮಿ ಆಗಿದ್ರೆ ಮೊದ್ಲಿಗೆ ನನ್ನನ್ನೇ ಕಚ್ತಿತ್ತು. ಅಯ್ಯೋ, ನನ್ನ ಕಾಲ್ ದಸೆಗೆ ಇತ್ತು. ಅಯ್ಯಪ್ಪ, ನಾನ್ ಯೋನ್ ಗತಿ ಆಗೇನೆ ಯೋನು ಅಂತ ಎದ್ರಕೊಂಡ್ಬಿಟ್ಟಿದ್ದೆ. ಸದ್ಯಕ್ಕೆ ಯೋನು ಆಗಿಲ್ಲಲ್ಲ ಬಿಡ್ರಿ. ಹೆಂಗ ದೇವ್ರ ದಯದಿಂದ ಯೋನು ಅಪಾಯ ಆಗದಂಗೆ ಪಾರಾದ್ವಲ್ಲ ಬಿಡು. ಅಲ್ಲ, ನೀವೆಲ್ರಿಗೂ ಯೋನಿಂಗ್ ಮಾತಾಡ್ತಿದ್ದೀರಾ? ನನ್ಗೆ ಒಂದೂ ಅರ್ಥನೇ ಆಗ್ತಿಲ್ಲ. ಅಯ್ಯೋ ಗಿರ್ಜಿ, ನೀನ್ ಅಲ್ಲಿಗೆ ಬರ್ದೇ ಇರೋದೇ ಒಳ್ಳೇದಾತ್ ಬಿಡು. ಯಾಕಜ್ಜಿ, ಅಂತದೇನಾತು? ಅಯ್ಯೋ, ಯೋನ್ ಕೇಳ್ತಿ ಕತೆನ. ಅದ್ ಯೋನ ಒಂದಿಟ್ಟು ಮರದ ಕೆಳಗೆ ತಣ್ಣಗೆ ನಳ್ಳಿಗೆ ಒಂದಿಟ್ಟು ನಿದ್ ಬಂತು ಅಂತ ಹಿಂಗ್ ಉಳ್ಕೊಂಡಿದ್ವಿ. ಇವ್ರು ಇಬ್ರು ಮಾತಾಡ್ಕೊಂಡ್ ಕುತ್ಕೊಂಡ್ರು. ಯೋನ ಮಾತಾಡ್ಕೊಂಡ್ ಕುತ್ಕೊಂಡದ್ವು. ಅಲ್ಲಿಗೆ ಬಂದ್ ಸುಳ್ಳಿ ಸುತ್ಕೊಂಡ್ ಕುತ್ಕೊಂಡ್ಬಿಟ್ಟತಿ. ಬೂಸ್ ಅಂತ ಎಡೆ ಎತ್ಕೊಂಡು ಇವಳು ಈ ಪಾರಿ ಕಾಲ್ ದೆಸೆಗೆ. ಅದ್ರಿಂದ ಓಡ್ಕೊಂಡ್ ತಪ್ಪಿಸ್ಕೊಂಡ್ ಬರೋದೇ ಒಂದ್ ದೊಡ್ಡ ಸಾಹಸ ಆಗ್ಬಿಡ್ತು ನೋಡು. ಅದ್ ಬೇರೆ ಕಾಲ್ ದೆಸೆ ಬೇರೆ ಕುತ್ಕೊಂಡ್ಬಿಟ್ಟತಿ. ಓಡ್ ಬರೋಣ ಅಂದ್ರೆ ಓಡೋದ್ರೆ ಎಲ್ಲಿ ಗಮನಿಸ್ಕೊಂಡ್ ಬರ್ತತಿ ಅಂತ ಹೇಳಿ ಮೊದ್ಲದನ್ನ ಮನಸ್ ಬಿಡಣ, ಪುಂಗಿ ಸೌಂಡ್ ಊದಿ ಆಮೇಲೆ ಮಲ್ಕೊಂಡ್ಬಿಡ್ತತಿ, ಆಮೇಲೆ ಹೋಗೋಣ ಅಂತ ಈ ಪಾತಿ ಹೇಳಿದ್ಲು. ಆ ಪುಂಗಿ ಸೌಂಡ್ ಮಾಡ್ತೀನಿ ಅಂತ ಈ ಪಾತಿ ಅದ್ಯಾದ ಉದಯರಂಗ ಬಸ್ ಹೋಗತ್ತಲ್ಲ ನಮ್ಮೂರಾಗೆ 9 ಗಂಟೆದು. ಅಂತ ಆ ತರ ಸೌಂಡ್ ಮಾಡಿದ್ಲು. ಇದ್ದದ್ಗೂ ರೋಚಿಗೆ ಎದ್ದಾಳ್ತು. ಎದ್ದೇ ಬಿಡ್ತು. ಆವಿನ್ ಯೋನಿ ಪಾರಿ ಕಚ್ಬೇಕು. ತಪ್ಪಿಸ್ಕೊಂಡ್ ಎದ್ದೋ ಬಿದ್ದು ಅಂತ ಓಡ್ ಬಂದ್ವಿ ನೋಡು. ಹೌದೇನ ಪಾತಿ, ಅವನ್ನ ಮಾಲ್ಸಕ್ ಹೋಗಿದ್ಯಾ? ಪುಂಗಿ ಸೌಂಡ್ ಬೇರೆ ಮಾಡ್ದ್ಯಾ? ಪುಂಗಿ ಸೌಂಡ್ ಅಂತ ಹೇಳಿ ಉದಯರಂಗ ಬಸ್ ಸೌಂಡ್ ಮಾಡ್ದ್ಯಾ? ಆವಂಗರೆ ಮಲ್ಕೊಂಡ್ಬಿಡ್ತೇನೆ ಪಾತಿ. ಅರೆ ಗಿರ್ಜಿಂದು ಅಕ್ಕ, ಸುಮ್ನೆಗೆ ನಿಂತ್ಕೊಳ್ಳಿ. ನಮ್ದಕ್ಕೆ ಕೋಪಕ್ಕೆ ಬರ್ಸ್ಬೇಡಿ. ನಾವು ನಮ್ದಕ್ಕೆ ಒಳ್ಳೇದ್ಗೆ ಮಾಡಿದ್ವಿ. ಈ ಪಿಕ್ಚರ್ಗೆ ನೋಡ್ತೀವಲ್ವಾ, ಅದ್ರಲ್ಲಿ ಹಾಗೆ ಪುಂಗಿಗೆ ಹುದಿ ಮಲ್ಸ್ಗೆ ಬಿಡ್ತಾರೆ. ನಮ್ದಕ್ಕೆ ಹಾಗೆ ಮಾಡೋಣ ಅಂತ ಹೋಗಿದ್ದು. ನೀವು ಈ ತರಗೆ ನಗ್ಬೇಡಿ. ಮತ್ತ ಮಲ್ಕನದ್ ಬಿಟ್ಟು ಮತ್ತೆ ಎದ್ದು ನಿಮ್ಮನ್ ಗಮನಿಸ್ಕೊಂಡು ಓಡ್ ಬಂದತೆ. ಇವಳು ಮಾಡೋ ಪುಂಗಿ ಸೌಂಡ್ಗೆ ಮಲ್ಕೊಂಡ್ಬಿಡ್ತತೆ. ಅದಕ್ಕೆ ನೋಡು ಈಗ ಗಮನಿಸ್ಕೊಂಡ್ ಬಂದದ್ದು ಅಂತೂ ಒಳ್ಳೆ ಮಜಾ ಇತ್ತು ಅನ್ರಿ. ಸಾಕ್ ಮುಚ್ಚ ಬಾಯಿ. ಇವನು ಹೊಲ್ಕಿ ಸಿತಾಳ. ಅದ್ಯೋನು ಅಂತಾರಲ್ಲ, ಬೆಕ್ಕಿಗೆ ಆಟ ಇಲ್ಲಿಗೆ ಪ್ರಾಣ ಸಂಕಟ ಅಂತಂದು. ಹಂಗಾತು ಕತೆ. ಆಡ್ಕೊಂಡ್
ನಗದೊಂದು ಗೊತ್ತು ನಿನಗೆ. ಅಯ್ಯ ಮತ್ತೆ ಇನ್ನೇನ್ ಮಾಡೋಣ ಜಿ, ನಗೋ ಅಂತ ವಿಷಯಕ್ಕೆ ಮತ್ತೆ ನಗದ್ ಬೇಡ. ಮತ್ತೆ ಪಾತಿ ಮಾಡಿರೋ ಮತ್ತೆ ಪುಂಗಿಸವನಿಗೆ ನಗ್ಬೇಕ ಬೇಡ ಮತ್ತೆ. ನಗು ನಗು ನಗ್ದಲೆ ಇನ್ನೇನ್ ಮಾಡ್ತೀಯ ನೀನು? ಅಲ್ವೇನ ಪತಿ, ಅವನ ಮಲ್ಸದ್ ಹೆಂಗೆ ಪತಿ? ಪುಂಗಿಸವಣ್ಣ ಹೆಂಗ್ ಮಾಡದ್ ನೀನು? ಹಾ, ಈ ಗಿರ್ಜಿಂದ ಅಕ್ಕಗೆ ಒಂದ್ಗೆ ಸಿಕ್ಬಿಡ್ತು. ಇನ್ನ ಆ ಪದಾಗೆ ಸುಮ್ನೆಗೆ ಹಾಡ್ತಾನೆ ಇರ್ತಾರೆ. ನಮ್ದಕ್ಕೆ ಸಿಟ್ಟಿಗೆ ಬರ್ಸ್ತಾನೆ ಇರ್ತಾರೆ. ಅಯ್ಯಪ್ಪ, ನನಗಂತೂ ನಕ್ಕು 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 ಸಾಕಾಗೋತು. ಪಾತಿ ಮಾಡಿದ್ದನ್ನ ನೆನ್ಸ್ಕೊಂಡ್ ನಗಂಗ್ ಆಗ್ತೈತಿ. ಅರೆ ಗಿರ್ಜಿಂದು ಅಕ್ಕ, ನಗ್ರಿ ನಗ್ರಿ, ನಿಮ್ದಕ್ಕೆ ನಗ್ರಿ. ನೀವು ಅಲ್ಲಿಗೆ ಬರ್ಬೇಕಾಗಿತ್ತು. ನಿಮ್ದಕ್ಕೆ ಏನ್ಗೆ ಅಂತ ಗೊತ್ತಾಗ್ತಿತ್ತು. ಅಪ್ಪ ಸದ್ಯ ನಾನಂತರೂ ಹೆಂಗ ಇಲ್ಲೇ ಇದ್ದೆ. ಅಲ್ಲೇನಾರ ಬಂದಿದ್ರೆ ಏನಾರ ಕಿತಾಪತಿ ಮಾಡಿ ನೀನು ನನಗೆ ಹಾವು ಕಚ್ಚಿಸ್ಬಿಡ್ತಿದ್ದೆ. ಹೌದು, ನಿಮ್ದಕ್ಕೆ ಅಲ್ಲಿಗೆ ಏನಾದ್ರೂ ಇದ್ದಿದ್ರೆ ನಮ್ದಕ್ಕೆ ಏನ್ಗೆ ಮಾಡಿ ನಿಮ್ದಕ್ಕೆ ಹಾಗೆ ಕಚ್ಚಿಸ್ಗೆ ಬಿಡ್ತಿದ್ವಿ. ನಿಮ್ಗೆ ಈ ತರ ನಗುಗೆ ನಮ್ಗೆ ನೋಡಕ್ಕೆ ಆಗ್ತಾ ಇಲ್ಲ. ನಮ್ದಕ್ಕೆ ಹೇಳ್ತೀರಾ, ಪದಕ್ಕೆ ಹೇಳ್ತೀರಾ, ಮತ್ತೆ ನಗ್ತೀರಾ. ನೀವು ಈ ತರ ಮಾಡೋದು ನೋಡಿದ್ರೆ ನಮ್ದಕ್ಕೆ ಹಾಗೆ ಕಚ್ಚಿಸ್ಗೆ ಬಿಡ್ಬೇಕಾಗಿತ್ತು ಅಂತ ಅನ್ಸುತ್ತೆ. ಯವ್ವ ಪಾತಿ, ನೀನ್ ಅದನ್ನ ಮಾಡಿದ್ರು ಮಾಡಳೆಯ. ಅಯ್ಯಯ್ಯಪ್ಪ, ಹೆಂಗ ನಾನು ಅಲ್ಲಿಗೆ ಬಂದುಲಲ್ಲ, ಅದೇ ನನ್ ಪುಣ್ಯ. ಅದನ್ನ ಅರ್ಥಾಗೆ ಮಾಡ್ಕೊಳ್ಳಿ. ಸುಮ್ನೆಗೆ ಪದೇ ಪದೇಗೆ ಈ ತರ ಹಾಡ್ಬೇಡಿ. ಹಾಡಿ ನಮ್ಗೆ ಸಿಟ್ಟಿಗೆ ಬರ್ಸ್ಬೇಡಿ. ಇಲ್ಲ ಅಂದ್ರೆ ಇನ್ನೊಂದ್ಸಲಿಗೆ ಹಾಗೆ ಏನಾದ್ರೂ ಬಂದ್ರೆ ನಿಮ್ದಕ್ಕೆ ಹೇಳ್ದಂಗೆ ಕಚ್ಚಿಸ್ಗೆ ಬಿಡ್ತೀನಿ ನೋಡಿ. ಅಯ್ಯೋ ಬ್ಯಾಡ್ ಕಣೆ ಮರ್ಗಿತಿ, ಮತ್ತೇನಾರ ಹಂಗ ಮಾಡ್ಗಿರಿಟ್ಟಿಯ? ಅಯ್ಯೋ ನಾನು ಹಂಗೇನು ಆಡ್ಕೊಂಡು ಹೋಗೋಕಿಲ್ ಬಿಡವ ಮರ್ಗಿತಿ. ಅಯ್ಯೋ ಮತ್ ನೀನು ಆಗಿ ತಂದು ಮತ್ ಸೀರೆಗಿರೆ ಬಿಟ್ಕಿಟ್ಟಿಯ. ನಮ್ದಕ್ಕೆ ಭಯಗೆ ಇರ್ಲಿ. ಮುಗಿತೇನ್ರಿ ನಿಮ್ಮಿಬ್ರು ಕಚೇರಿ? ನೋಡ್ರಿ ಮತ್ತೆ ಅದ್ಯವನ್ ಉಳಿಸಿದ್ರಲ್ಲಿ ಇನ್ನೊಂದಿಟ್ಟು ಬೇಗ ಕಿತ್ಬಿಟ್ಟು ಮನೆಗೆ ಹೋಗಿ ನೋಡ್ರಿ. ಒತ್ತಾತು, ಅಲ್ಲ ಒತ್ ಮುಗಕ್ ಬಂತು. ಇಲ್ಲೇ ಮಾತಾಡ್ಕೊಂತ ನಿಂತ್ಕೊಂಡ್ರಿ ಅದು ಉಳಿದಿರೋ ಬದುಕು ಮುಗ್ಸೋದು ಯಾವಾಗ? ನೋಡ್ರಿ ಹೋಗೋಣ. ಅಯ್ಯೋ ಅಜ್ಜಿ, ವಾಲ್ದಣ್ಣ ಆಗ್ಲೇ ಬಂದಿತ್ತು. ಇನ್ನು ಆಗಿಲ್ಲೇನ್ರಮ್ಮ? ಇನ್ನೊಂದು ಈಟ್ ಐತಿ ಅಂದ್ರಿ, ಅದನ್ನ ಮುಗ್ಸಬಿಟ್ಟು ಎಲ್ಲೋದ್ರಮ್ಮ ಎಲ್ಲ ಕೂಲೇರು ಅಂತ ಕೇಳ್ತು. ನಾನು ಇಲ್ಲೇ ಹಿಂಗ್ ಹೊರಗಡೆಗೆ ಹೋಗಿದಾರ ಕಣ, ಬರ್ತಾರೆ ಅಂತ ಹೇಳಿ ಕಳಿಸ್ದೆ ಕಣಜ್ಜಿ. ನೀವು ಹೊರದವನ್ನೆಲ್ಲ ಮೂಲಂಗಿನ ಅವಣ್ಣ ಬಿಸ್ಲಿಗೆ ಒಣಗ್ತಾವೆ ಅಂತ ಹೇಳ್ಬಿಟ್ಟು ಚೀಲದ ತುಂಬ್ಕೊಂಡು ಹೋತು. ಇನ್ನೊಂದು ಈಟ್ ಐತಿ, ನಮ್ ಬರ್ತೀನಿ ಕಣ್ರಮ್ಮ, ಅಷ್ಟೊತ್ತಿ ಮುಗಿಸ್ರಿ ಅಂತ ಹೇಳತ್ ಕಣಜ್ಜಿ. ಬರ್ರಿ ಮತ್ತೆ ಮುಗ್ಸನ್ರಿ. ಮತ್ತೇನಾರ ಅವಣ್ಣ ಬಂದು ನೋಡಿದ್ರೆ ಇನ್ನೂ ಏನು ಕಿತ್ತಾಕ್ದಂಗೇನು ಏನ್ ಮಾಡ್ತಿದಾರೆ ಅಂತ ಮತ್ತೆ ಬೈದಾಡಿತು. ಬರ್ರಿ ಹೋಗನ್ರಿ. ಹೌದೇ ನೋಡ್ರಿ, ಮತ್ತಂದರೆ ಮತ್ತೇನಾರ ಅವಣ್ಣ ಬಂದು ಏನಾರ ಅನ್ನಕ್ಕಿನ ಮುಂಚೆ ಅದೊಂದು ಇಟ್ಟು ಬೇಗ ಮುಗ್ಸನ್ನ. ನೋಡ್ರಿ ಗಿರ್ಜಿ, ನೀನೇನ್ ಮಾಡ್ತಿದ್ದೆ? ಏನೋ ಹರ್ಕಂತಿದ್ದೆ ಅಂತೆ. ಎಂತದು ಇಲ್ಲ ಕಣೆ, ಅಲ್ಲೇ ಗಿಡದಾಗೆ ಎಂತವ ಸಣ್ಣ ಖರ್ಜೂರ ಅಂದ್ಬಿಟ್ಟಿದ್ವು, ಅವ್ ನಂಗೆ ಕಿತ್ಕಂತಿದ್ದೆ ಆಟೆ. ಹೌದೇನು? ಪಾರವ್ ಹೇಳಿದ್ಲು ಇವನ ಬಾರಿ ಕಿತ್ಕೊಂತಿದ್ಲು ಗಿರ್ಜಿ ಅಂತ ಅಂದ್ಲಲ್ಲ, ಅದಕ್ಕೆ ಕೇಳ್ದೆ. ನಾನೇನ್ ಕಿತ್ಕೊಳಕ್ ಹೋಗನಿ? ಅಲ್ಲಿ ಕಿತ್ಕೊಳಕಾದ್ರೆ ಇವನಿದಾವೆ.